ಹಲೋ ಎವ್ರಿವನ್, ಡಾಕ್ಟರ್ ಅನ್ವಿಸ್ ಹಿಯರ್. ಸೊ ಇವತ್ತು ಒಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ, ಆಂಟಿಬಯೋಟಿಕ್ಸ್. ಸೊ ಇದಕ್ಕೆ ಕಾಮನ್ ಆಗಿ ಕಫದ ಮದ್ದು ಇಲ್ಲ ಹೊಡಿ ಮದ್ದು ಅಂತ ಹೇಳ್ತಾರೆ. ಸೊ ಆಂಟಿಬಯೋಟಿಕ್ ಮೋಸ್ಟ್ ಕಾಮನ್ಲಿ ಮಿಸ್ಯೂಸ್ಡ್ ಮೆಡಿಸಿನ್ಸ್. ಅಂದ್ರೆ ನೀವು ಮೆಡಿಕಲ್ ಶಾಪ್ ಅಲ್ಲಿ ಹೋಗ್ಬಿಟ್ಟು ಏನಾದ್ರೂ ಜ್ವರ ಬರ್ತಿದೆ ಅಂತಂದ್ರೆ ಈ ಮೆಡಿಸಿನ್ ಕೆಲವೊಮ್ಮೆ ಕೊಡ್ತಾರೆ. ಸೊ ಈ ಮೆಡಿಸಿನ್ಸ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವತ್ತೂ ನೀವು ತಗೋಬೇಡಿ. ಡಾಕ್ಟರ್ ತೋರಿಸ್ಬಿಟ್ಟು ಮಾತ್ರ ತಗೋಬೇಕು. ಏನಾದ್ರೂ ಇಂಡಿಕೇಶನ್ಸ್ ಇದ್ರೆ, ಇನ್ಫೆಕ್ಷನ್ ಇದ್ರೆ ಮಾತ್ರ ತಗೋಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಇದು ತುಂಬಾ ಕೊಡುವಾಗ ತುಂಬಾ ಪ್ರಿಕಾಷನ್ಸ್ ತಗೋಬೇಕು. ಸೊ ಫಸ್ಟ್ ಇದು ಹುಡಿಯಾಗಿ ಒಂದು ಬಾಟ್ಲ್ ಅಲ್ಲಿ ಬರುತ್ತೆ, ಪ್ಲಾಸ್ಟಿಕ್ ಬಾಟ್ಲ್ ಇರುತ್ತೆ, ಕೆಲವೊಮ್ಮೆ ಗ್ಲಾಸ್ ಬಾಟ್ಲ್ ಇರುತ್ತೆ. ಸೊ ಅದ್ರ ಜೊತೆ ಅದೇ ಆಂಟಿಬಯೋಟಿಕ್ ಬಾಕ್ಸ್ ಅಲ್ಲೇ ಒಂದು ಲಿಕ್ವಿಡ್ ಕೊಟ್ಟಿರ್ತಾರೆ. ಸೊ ಇದನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ಇದು ಪ್ರಾಪರ್ ರೀತಿಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಅದರದ್ದೊಂದು ಪ್ರಾಪರ್ ರೀತಿ ಯಾವ ತರ ಮಿಕ್ಸ್ ಮಾಡ್ಬೇಕಂತ ಇವಾಗ ಹೇಳ್ಕೊಡ್ತೀನಿ. ಸೊ ಇದನ್ನ ಯಾವ ತರ ಯೂಸ್ ಮಾಡ್ಬೇಕಂತ ಸ್ಟೆಪ್ ವೈಸ್ ಹೇಳ್ತೀನಿ. ಸೊ ಫಸ್ಟ್ ಯಾವಾಗ್ಲೂ ಇದು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಒಮ್ಮೆ ನೀವು ಈ ತರ ಶೇಕ್ ಮಾಡ್ಕೊಳ್ಳಿ. ಸೊ ಏನಾದ್ರೂ ಅದು ಗ್ಲಾಸ್ ಬಾಟ್ಲ್ ಅಲ್ಲಿ ಏನಾದ್ರೂ ಸ್ಟಿಕ್ ಆಗಿದ್ರೆ ಅದೆಲ್ಲ ಅದ್ರಲ್ಲಿ ಶೇಕ್ ಮಾಡಿದಾಗ ಲೂಸನ್ ಅಪ್ ಆಗುತ್ತೆ. ಸೊ ಅದಾದ್ಮೇಲೆ ಸೊ ಇದು ಓಪನ್ ಮಾಡಿದ್ಮೇಲೆ ಸೊ ಲಿಕ್ವಿಡ್ ಏನಿದೆ ಇದು ನೀವು ಒಂದು ಹಾಫ್ ಬಾಟ್ಲ್ ಅಷ್ಟು ಫಸ್ಟ್ ಹಾಕೊಳ್ಳಿ. ಫುಲ್ ಬಾಟಲ್ ಒಂದೇ ಸತಿಗೆ ಹಾಕಬೇಡಿ. ಹಾಫ್ ಹಾಕಿದ್ಮೇಲೆ ಜಸ್ಟ್ ಇದನ್ನ ಕಂಪ್ಲೀಟ್ ಆಗಿ ಈ ತರ ವಿಗರಸ್ ಆಗಿ ಒಮ್ಮೆ ಶೇಕ್ ಮಾಡಬೇಕು. ಸೊ ಏನೇನು ಪೌಡರ್ ಇದೆ ಫುಲ್ ಈ ತರ ಆ ನೀರಲ್ಲಿ ಮಿಕ್ಸ್ ಆಗಬೇಕು ಕಂಪ್ಲೀಟ್ ಆಗಿ. ಸೊ ಮೇಕ್ ಶೋರ್ ಮಾಡಬೇಕು. ಸೊ ಏನೋ ಡೆಬ್ರಿಸ್ ಈ ತರ ಏನ್ ಇರಬಾರ್ದಂತ. ಫುಲ್ ಕಂಪ್ಲೀಟ್ ಆಗಿ ಈ ತರ ಫುಡ್ ಮಾಡಿದಾಗ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಿರ್ಬೇಕು ನೀರಲ್ಲಿ. ಅದಾದ ನಂತರ ಬಾಕಿ ಹಾಫ್ ಏನಿದೆ ಅದನ್ನು ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಮಾರ್ಕ್ ಕಾಣುತ್ತೆ ನಿಮಗೆ. ಸೊ ಈ ಮಾರ್ಕ್ ತನಕ ಮಿಕ್ಸ್ ಮಾಡಬೇಕು ನೀರು. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ನಿಯವರು ಸೇಮ್ ಕೊಟ್ಟಿರ್ತಾರೆ, ಎಷ್ಟು ಕಂಟೆಂಟ್ ಎಷ್ಟು ಮಾರ್ಕ್ ಇದೆ ಅಲ್ಲಿ ತನಕ ಇದು ಫುಲ್ ಆಗೋ ತರ ಕೊಟ್ಟಿರ್ತಾರೆ. ಸೊ ಇದು ಫುಲ್ ಹಾಕಿದ್ರೆ ನಡೀತದೆ. ಆಮೇಲೆ ಎವ್ರಿ ಟೈಮ್ ನೀವು ಕೊಡೋಕ್ಕಿಂತ ಮುಂಚೆ ಇದನ್ನ ಶೇಕ್ ಮಾಡಬೇಕಾಗುತ್ತೆ. ಮತ್ತೆ ಇದು ಸ್ಟೋರೇಜ್ ತುಂಬಾ ಇಂಪಾರ್ಟೆಂಟ್. ಇದು ನೀವು ಫ್ರಿಡ್ಜ್ ಡೋರ್ ಅಲ್ಲಿ ಇಡಬೇಕಾಗುತ್ತೆ. ಫ್ರೀಸರ್ ಅಲ್ಲಿ ಇರೋ ಅವಶ್ಯಕತೆ ಇಲ್ಲ, ಫ್ರಿಡ್ಜ್ ಡೋರ್ ಇಟ್ಟರೆ ಸಾಕು. ಸೊ ಕೊಡೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಮುಂಚೆ ಇದನ್ನ ಆಚೆ ಇಟ್ಟು ಮತ್ತೆ ನೀವು ಬೇಬಿಗೆ ಕೊಡ್ಬೋದು. ಸೊ ಇನ್ನೊಂದು ಪ್ರಾಬ್ಲಮ್ ಇದ್ರ ಜೊತೆ ಏನಾಗುತ್ತೆ ಅಂತಂದ್ರೆ, ಕೆಲವು ಡಾಕ್ಟರ್ಸ್ 5 ಡೇಸ್ ಅಂತ ಆಂಟಿಬಯೋಟಿಕ್ ಯೂಶಲಿ ಬರೀತಾರೆ. ಸೊ ಇದು ಕೆಲವು ಮಕ್ಕಳಿಗೆ 5 ಡೇಸ್ ಬರಲ್ಲ, 3 ಡೇಸ್ ಅಲ್ಲಿ 4 ಡೇಸ್ ಅಲ್ಲಿ ಖಾಲಿ ಆಗುತ್ತೆ. ಸೊ ಆ ತರ ಆದಾಗ ನೀವು ಅದನ್ನ ಸ್ಟಾಪ್ ಮಾಡಬಾರ್ದು. ಡಾಕ್ಟರ್ ಹೇಳಿರೋ ಪ್ರಕಾರ 5 ಡೇಸ್ ಕಂಪ್ಲೀಟ್ ಆಗಿ ಯೂಸ್ ಮಾಡಬೇಕು. ಸೊ ಇದು ನೀವು ಪ್ರಿಸ್ಕ್ರಿಪ್ಷನ್ ತೋರಿಸ್ಬಿಟ್ಟು ಇದನ್ನ ಮತ್ತೆ ತಗೊಂಡು ಇನ್ನೊಂದು ದಿನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಏನಾದ್ರು ಡೌಟ್ ಇದ್ರೆ ಜಸ್ಟ್ ಕಮೆಂಟ್ ಮಾಡಿ, ವಿಡಿಯೋ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.